ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸುತ್ತಮುತ್ತ ಸದ್ದಿಲ್ಲದೆ ರೆಸಾರ್ಟ್ ಮಾಫಿಯಾ ಬೇರು ಬಿಡ್ತಾ ಇದೆಯಾ? ಅರಣ್ಯ ಪ್ರದೇಶದ ಸಮೀಪ ಅಕ್ರಮ ನಿರ್ಮಾಣ, ಭೂ ಸ್ವಾಧೀನ ಮತ್ತು ವನ್ಯಜೀವಿಗಳ ಆವಾಸಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತ ನಮ್ಮ ವಿಶೇಷ ವರದಿ ಇಲ್ಲಿದೆ. ಹೌದು, ಬಂಡೀಪುರದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ, ಕಾಂಪೌಂಡ್, ಕಟ್ಟಡ ಕಾಮಗಾರಿಗಳು ವೇಗವಾಗಿ ನಡೀತಾ ಇರುವ ದೃಶ್ಯಗಳು ಆತಂಕವನ್ನ ಮೂಡಿಸಿವೆ. ಇನ್ನು ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ನಿರ್ಮಾಣ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಪರಿಸರ ಪ್ರೇಮಿಗಳು, ಸ್ಥಳೀಯರು ಅಕ್ರಮ ಭೂಸ್ವಾಧೀನ, ವನ್ಯ ಸಂಪತ್ತಿನ ಸರ್ವನಾಶ ಹಾಗೂ ವನ್ಯಜೀವಿಗಳ ವಾಸಸ್ಥಾನಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕದೇ ಇದ್ರೆ ಬಂಡೀಪುರದ ಪರಿಸರ ವ್ಯವಸ್ಥೆಗೆ ಗಂಭೀರ ಹಾನಿಯಾಗಬಹುದು ಅಂತ ಎಚ್ಚರಿಕೆ ಕೇಳಿಬಂದಿದೆ. ಕಾಡಂಚಿನ ರೈತರ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ನಡೆಸಿ ಬದುಕು ಕಟ್ಟಿಕೊಂಡಿರುವ ಅನ್ನದಾತರಿಗೆ ಅನ್ಯಥಾ ತೊಂದರೆ ಕೊಡುವ ಇಲಾಖೆ ಅಧಿಕಾರಿಗಳಿಗೆ ಇದರ ಮಾಹಿತಿ ಇಲ್ವೇ ಎಂದು ಜಾರಕಿಹೊಳಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಗೋವಿನಾಯಕ್ ಪ್ರಶ್ನಿಸಿದ್ದಾರೆ. ಅರಣ್ಯ ಸಂರಕ್ಷಣೆಯ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕಾಗಿರುವ ಅಧಿಕಾರಿಗಳು ಪ್ರಮಾದ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹಾಗಾಗಿ ಅರಣ್ಯದ ಒಳಗೆ ಅಕ್ರಮದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಬಂಡೀಪುರ ಉಳಿಯಬೇಕು, ವನ್ಯಜೀವಿಗಳು ಸುರಕ್ಷಿತವಾಗಿರಬೇಕು, ಅಕ್ರಮ ರೆಸಾರ್ಟ್ ಮಾಫಿಯಾಗೆ ಕಡಿವಾಣ ಬೀಳುತ್ತದೆ. ಸಂಬಂಧಪಟ್ಟ ಇಲಾಖೆಗಳು ಯಾವ ಕ್ರಮ ಕೈಗೊಳ್ಳುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಮಸ್ಕಾರ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಇವತ್ತು ಭೂ ಮಾಫಿಯಾದವರ ಹಾವಳಿ ಹೆಚ್ಚಾಗಿದೆ. ಅದೇನಪ್ಪ ಅಂತಂದ್ರೆ, ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿರುವಂಥ ಮಂಗಳ ಅನ್ನೋ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರು 21, 41, 65, 66, 68, 70, 71, 72, 79, 80, 81, 82 ಈ ಇಷ್ಟು ಸರ್ವೆ ನಂಬರ್ ಇರತಕ್ಕಂಥ ಒಟ್ಟಾರೆ 50 ಎಕರೆ ಜಮೀನನ್ನ ಬೇನಾಮಿ ಹೆಸರಲ್ಲಿ ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದಲ್ಲದೇನೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಕಟ್ಟಡಗಳ ನಿರ್ಮಾಣ ಆಗೋದಕ್ಕೆ ಅಥವಾ ವಾಣಿಜ್ಯ ಕಟ್ಟಡಗಳ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಅನುಮತಿ ಇಲ್ಲ ಅಂದ್ರೂ ಕೂಡ ಇವತ್ತು ಆ ಒಂದು ಪ್ರದೇಶದಲ್ಲಿ ಸುಮಾರು 50 ಎಕರೆ ಜಮೀನಲ್ಲಿ ಒಂದು ಲೇಔಟ್ ನಿರ್ಮಾಣ ಆಗಿರ್ಬೋದು ಅಥವಾ ಅಕ್ರಮ ರೆಸಾರ್ಟ್ ನಿರ್ಮಾಣ ಆಗಿರ್ಬೋದು, ಕೆಲಸ ನಡೀತಾ ಇರೋಂಥ ವಿಚಾರ ಇವತ್ತು ಈಗಾಗಲೇ ಜಗಜ್ಜಾರ ಆಗಿದೆ. ಆದ್ರೆ ನನಗೆ ಕಾಡ್ತಾ ಇರೋಂಥ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇದಿಷ್ಟೆಲ್ಲ ನಡೀತಾ ಇದ್ರು 50 ಎಕರೆ ಜಮೀನು ಒಳಗಡೆ ಅರಣ್ಯ ಇಲಾಖೆಯವ್ರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಇಲ್ವಾ? ಇದು ಅರಣ್ಯ ಇಲಾಖೆಯವ್ರ ನಿರ್ಲಕ್ಷ್ಯನ ಅಥವಾ ಬೇಜವಾಬ್ದಾರಿತನ ಅಂತ ನನಗೆ ಇವಾಗಲೂ ಕೂಡ ಗೊತ್ತಾಗ್ತಾ ಇಲ್ಲಪ್ಪ. ಯಾಕಂದ್ರೆ ನೀವು ಅದೇ ಕಾಡಂಚಲಿರುವಂತ ರೈತರುಗಳು ಎಲ್ಲ 1 ಎಕರೆನೋ 1/2 ಎಕರೆನೋ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ರು ಅಂದ್ಬಿಟ್ಟು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀರಾ? ಅಲ್ಲಿ ಪದೇ ಹೋಗಿ ಅವ್ರಿಗೆ ತೊಂದರೆಗಳನ್ನ ಕೊಡ್ತಿದ್ರೆ, ನೀವು ಖಾಲಿ ಮಾಡಿ ಅಂತ ನೋಡಿ ಬೆಳೆ ಹಾಕಿದ್ರು ಕೂಡ ಅವ್ರಿಗೆ ಬೆಳೆ ನಾಶ ಮಾಡೋಂಥ ಪ್ರಯತ್ನಗಳನ್ನ ಮಾಡ್ತೀರಾ. ಆದ್ರೆ ಇವತ್ತು ಈ 50 ಎಕರೆ ಜಮೀನು ಒಳಗಡೆ ವಾಣಿಜ್ಯ ಕೆಲಸ ಕಾರ್ಯಗಳು ನಡೀತಾ ಇದೆಯಲ್ಲ, ಇದಕ್ಕೆ ಏನು ನೀವು ಆಕ್ಷನ್ ತಗೊಂಡಿದ್ದೀರಾ? ಇದೆಲ್ಲ ನಿಮ್ ಗಮನದಲ್ಲಿ ಇದೆಯಾ ಇಲ್ವಾ? ಇದ್ರೂ ಕೂಡ ನೀವು ಶಾಮೀಲಾಗಿದೆ ಅನ್ನೋ ಒಂದು ಅನುಮಾನ ಕಡಾಖಂಡಿತ ನಮ್ಗೆಲ್ಲ ಕಾಡ್ತಾ ಇದೆ. ಇಲ್ಲಿ ನೀವು ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ಸರ್ಕಾರಕ್ಕೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಬೇನಾಮಿ ಹೆಸರಿನಲ್ಲಿ ಖಾತೆ ಮಾಡ್ಕೊಂಡಿರುವಂತ ಅಷ್ಟು ಜನರ ಮೇಲೆ ದಯಮಾಡಿ ಮೊಕದ್ದಮೆಗಳನ್ನ ಹಾಕ್ಸ್ಬೇಕು. ಹಾಗೇನೆ ಈ ಒಂದು ಲೇಔಟ್ ನಿರ್ಮಾಣ ಮತ್ತೆ ರೆಸಾರ್ಟ್ ನಿರ್ಮಾಣಕ್ಕೆ ಅಲ್ಲಿ ಅನುವು ಮಾಡಿಕೊಟ್ಟಿರುವಂತ ಅರಣ್ಯ ಸಿಬ್ಬಂದಿಗಳ ಮೇಲೆ ಅಥವಾ ಇದ್ರ ಮೇಲೆ ನಿರ್ಲಕ್ಷ್ಯ ತೋರಿದಾರೋ ಅಥವಾ ಬೇಜವಾಬ್ದಾರಿದಾರೋ ಅಥವಾ ಶಾಮೀಲಾಗಿದಾರೋ ಅನ್ನೋದ್ರ ಬಗ್ಗೆ ದಯಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಸರ್ಕಾರ ಒಂದು ಕಟ್ಟುನಿಟ್ಟಾದಂತ ತನಿಖೆಗೆ ಆದೇಶ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ.